ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರದ 6ನೇ ಆವೃತ್ತಿ ನಮ್ ಮುಂದಿದೆ, ಅಂದ್ರೆ ನಿಮ್ ಕೈಗೆ ಸಿಕ್ಕಿದೆ. ಈ ಹೊಸ ಆವೃತ್ತಿಯು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದು ಹೊಸ ಸಂಚಲನವನ್ನೇ ಮೂಡಿಸಿದೆ. ಯಾಕಂದ್ರೆ ಈ ಒಂದು ಬುಕ್ ಅಲ್ಲಿ ಲಾಸ್ಟ್ ವರ್ಷನ್ ಅಥವಾ ಪ್ರೀವಿಯಸ್ ಆವೃತ್ತಿಯಲ್ಲಿ ಇದ್ದಿದ್ದಕ್ಕಿಂತ 30-40% ಕಂಟೆಂಟ್ ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ಅಂದ್ರೆ 30-40% ಹೊಸ ಕಂಟೆಂಟ್. ನಿಮ್ಮೆಲ್ಲರಿಗೂ ಅನಿಸ್ತಿದೆ ಅಂದ್ರೆ ಪ್ರೀವಿಯಸ್ ಬುಕ್ ಅಲ್ಲಿ ಕಂಟೆಂಟ್ ಬೇರೆ ಇತ್ತಾ ಅಂತ. ಎನ್ವೈರನ್ಮೆಂಟ್ ಆಗಿರ್ಬೋದು ಅಥವಾ ಎಕಾಲಜಿ ಮತ್ತೆ ಎಕಾನಮಿ, ಈ ಸಬ್ಜೆಕ್ಟ್ಸ್ ಹೇಗೆ ಅಂದ್ರೆ ಒಂದು ವರ್ಷದ ಡೇಟಾ ಮತ್ತೊಂದು ವರ್ಷಕ್ಕೆ ಹಳೆ ಡೇಟಾ ಆಗುತ್ತೆ. ಸೊ ನಮ್ಮ ಈ ಬುಕ್ ಅಲ್ಲಿ ಎಲ್ಲಾ ಹೊಸ ಡೇಟಾಗಳು, ಅಪ್ಡೇಟೆಡ್ ಡೇಟಾಗಳಿದೆ. ಹಾಗಾಗಿ ಪಾರ್ಟ್ 2 ಕಂಪ್ಲೀಟ್ ನ್ಯೂ ವರ್ಷನ್ ಆಗಿದೆ. ಅಂದ್ರೆ ನಿಮಗ್ ಗೊತ್ತಿದೆ, ಪ್ರಾಣಿದಾಗ್ಲಿ ಅಥವಾ ಪಕ್ಷಿಗಳದಾಗ್ಲಿ ಅಥವಾ ಎನ್ವೈರನ್ಮೆಂಟ್ ದಾಗ್ಲಿ ಪ್ರತಿ ವರ್ಷನೂ ಕೂಡ ಡೇಟಾ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಒಂದು ಬುಕ್ ನ ನೀವು ಖರೀದಿ ಮಾಡಿದ್ರೆ ಆಲ್ಮೋಸ್ಟ್ ಇವಾಗಿಂದ ಇನ್ನ 2 years ಬರುವಂತಹ ಎಕ್ಸಾಮ್ಸ್ಗೆಲ್ಲಕ್ಕೂ ಇದರಲ್ಲಿರುವಂತಹ ಅಪ್ಡೇಟೆಡ್ ಡೇಟಾ ಅಥವಾ ಫ್ಯಾಕ್ಟ್ಸ್ ಸಾಕಾಗುತ್ತೆ. ಅಂಡ್ ಕನ್ನಡ ಮೀಡಿಯಂ ಅಲ್ಲಿ ಈ ಬುಕ್ UPSC ಲೆವೆಲ್ಗೆ ಪ್ರಿಪೇರ್ ಆಗಿದೆ. UPSC ಎಕ್ಸಾಮ್ಗೂ ಕೂಡ ಸಫಿಶಿಯಂಟ್ ಆಗಿರುವಂತಹ ಒಂದು ಕಂಟೆಂಟ್ ಇರುವಂತಹ ಒಂದು ಬುಕ್. ಮಾರ್ಕೆಟ್ ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಬುಕ್ಸ್ ಅಂತ ಯಾವ್ದಿದೆ ಎನ್ವೈರನ್ಮೆಂಟ್ಗೆ, ಅದಕ್ಕಿಂತನೂ 20-30% ಎಕ್ಸಾಮ್ ಓರಿಯೆಂಟೆಡ್ ಮೋರ್ ಕಂಟೆಂಟ್ ಈ ಬುಕ್ ಅಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ಸಾಕ್ಷಿಯಾಗಿ ರೀಸೆಂಟ್ ಆಗಿ ನಡೆದಂತಹ FDA ಮತ್ತೆ SDA ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ್ದು 7-8 ಕ್ವಶನ್ಸ್ ಎನ್ವೈರನ್ಮೆಂಟ್ ಇಂದ ಬಂದಿತ್ತು ಅದೆಲ್ಲವೂ ಕೂಡ ನಮ್ ಬುಕ್ ಅಲ್ಲೇ ಇತ್ತು. ಅವತ್ತು ಆ ಎಕ್ಸಾಮ್ ಬರೆಯೋಕ್ ಮುಂಚೆ ನಮ್ದು ಇಂಗ್ಲಿಷ್ ವರ್ಷನ್ ಮಾತ್ರ ಅವೈಲೇಬಲ್ ಇತ್ತು. ನಿನ್ನೆ ಕನ್ನಡ ವರ್ಷನ್ ನಿಮ್ ಕೈ ಸೇರಿದೆ ಅಂತ ಅನ್ಕೊಂತೀನಿ. ಸೊ ಆದಷ್ಟು ಬೇಗ ನೀವು ಈ ಬುಕ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಯಾವುದು ಎನ್ವೈರನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬಂದ್ರೆ ಅದು ಮಿಸ್ ಆಗೋದಿಲ್ಲ. ಬನ್ನಿ, ಈ ಬುಕ್ ಪ್ರೀವಿಯಸ್ ವರ್ಷನ್ ಕಿಂತ ಹೇಗೆ ಬೆಟರ್ ಆಗಿದೆ ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬೆಸ್ಟ್ ಆಫ್ ದಿ ಬೆಸ್ಟ್ ಬುಕ್ಸ್ಗಿಂತ ಹೇಗೆ ಒಂದ್ ಹೆಜ್ಜೆ ಮುಂದಿದೆ ಅನ್ನೋದನ್ನ ನಾನು ಕೆಲವು ಪೇಜಸ್ ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಡಲಿನ ಸಂರಕ್ಷಿತ ಪ್ರದೇಶಗಳು. ಯೂಶುವಲಿ ನಾವು ಮರೈನ್ ಎಕೋಸಿಸ್ಟಮ್ ನ ನೋಡ್ತೀವಿ, ಆದ್ರೆ ಈ ಮರೈನ್ ಎಕೋಸಿಸ್ಟಮ್ ಅಲ್ಲಿ ಪ್ರೊಟೆಕ್ಟೆಡ್ ಏರಿಯಾ, ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಕೆಲವು ಇದೊಂದು ಪಾರ್ಟ್ ಯೂಶುವಲಿ ಮಿಸ್ ಆಗುತ್ತೆ. ಬಟ್ ನಮ್ ಬುಕ್ ಅಲ್ಲಿ ಅದು ಕೂಡ ಕವರ್ ಆಗಿದೆ. ಅಂಡ್ ಆಸ್ ಯೂಶುವಲ್ ನಮ್ಮ ಎಲ್ಲಾ ಬುಕ್ದು ಬೇಸಿಕ್ ರೂಲ್ ಪಿಂಕ್ ಅಲ್ಲಿ ಇದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಎಕ್ಸಾಮ್ ಅಲ್ಲಿ 100% ಆಲ್ರೆಡಿ ಕೇಳಿದರೆ ಮುಂದೆ ಬರುವಂತಹ ಎಕ್ಸಾಮ್ ಅಲ್ಲೂ ಕೇಳಬಹುದು. ಮತ್ತೆ ಗ್ರೀನ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಎಸ್ಪೆಷಲಿ ಗ್ರೂಪ್ ಸಿ ಗೆ ಅಥವಾ PSI KPSC ಪ್ರಿಲಿಮ್ಸ್ ಅಲ್ಲಿ ಬರುವಂತಹ ಒಂದು ಕಂಟೆಂಟ್. ಹಾಗೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಕಲರ್ ಕೋಡಿಂಗ್ ಸೇಮ್ ಈ ಬುಕ್ ಅಲ್ಲೂ ಕೂಡ ರಿಪೀಟ್ ಆಗಿದೆ. ಸೊ ನಿಮಗ್ ಗೊತ್ತಿರ್ಲಿ ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಪಿಂಕ್ ಅಲ್ಲಿ ಇರುವಂತಹದ್ದು ವೆರಿ ಇಂಪಾರ್ಟೆಂಟ್ ಅಂಡ್ ಗ್ರೀನ್ ಅಲ್ಲಿ ಇರುವಂತದ್ದು ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನ ನೋಡ್ಕೊಂಡ್ರೆ ನೀವು ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ, ಯಾಕಂದ್ರೆ ಗ್ರೂಪ್ ಸಿ ನಿಮಗ್ ಗೊತ್ತೇ ಇದೆ, ಡೈರೆಕ್ಟ್ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ ಜಾಸ್ತಿ. ನೆಕ್ಸ್ಟ್, ಆಸ್ ಐ ಸೆಡ್, ರೀಸೆಂಟ್ ಡೇಟಾ ಅಪ್ಡೇಟೆಡ್ ಆಗಿದೆ. ಪಾರ್ಟ್ 2 ಕಂಪ್ಲೀಟ್ ಡೇಟಾ ಅಪ್ಡೇಟ್ ಆಗಿದೆ ಅಂತ ಹೇಳಿದೆ. ನಮ್ಗೆ ಗೊತ್ತಿದೆ ಅರಣ್ಯ ರಿಪೋರ್ಟ್ ಬಂದಿದೆ, ಫಾರೆಸ್ಟ್ ರಿಪೋರ್ಟ್, ಅದು ಪ್ರತಿ 2 ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಈ ವರ್ಷದ್ದು ರಿಪೋರ್ಟ್ ನಿಮ್ಗೆ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಫಾರೆಸ್ಟ್ ಕವರ್ ಜಾಸ್ತಿ ಆಗಿದೆ ಅಥವಾ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಕವರ್ ಇದೆ, ಇದೆಲ್ಲವೂ ಕೂಡ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಕಮ್ಸ್ ಒನ್ ಆಫ್ ದ ಮೇಜರ್ ಡಿಫ್ರೆನ್ಸ್ ಬೇರೆ ಬುಕ್ ಗಳಿಗೆ ಕಂಪೇರ್ ಮಾಡಿದ್ರೆ. ನಮ್ಗೆಲ್ರಿಗೂ ಗೊತ್ತೇ ಇದೆ IUCN ಅಲ್ಲಿ ಯೂಶುವಲಿ ನಾವು ರೆಡ್ ಡೇಟಾ ಬುಕ್ ಇರುತ್ತೆ, ಅದರಲ್ಲಿ ಗ್ರೀನ್ ಸ್ಟೇಟಸ್ ಒಂದು ಆಡ್ ಮಾಡಿದ್ದಾರೆ. ಆ ಒಂದು ಹೊಸ ಕಾನ್ಸೆಪ್ಟ್ ಕೂಡ ಸರ್ ಈ ಬುಕ್ ಅಲ್ಲಿ ಆಡ್ ಮಾಡಿದ್ದಾರೆ. ಈ ಬುಕ್ ಯಾಕೆ ನಾನು ಇಷ್ಟು ವಿಭಿನ್ನವಾಗಿದೆ ಅಂತ ಅಂದ್ರೆ, ಸರ್ ಎಲ್ಲೆಲ್ಲಿ ಹೊಸ ಕಂಟೆಂಟ್ ಇದೆ, ಯಾವ್ದು ರೀತಿಯಾದಂತಹ
ಎಕ್ಸಾಮಿನರ್ ಯಾವ ರೀತಿಯಾದಂತಹ ಕ್ವಶನ್ ಕೇಳಬಹುದು ಅಂದ್ರೆ ಮುಂದೆ ಫ್ಯೂಚರ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಆಂಟಿಸಿಪೇಟ್ ಮಾಡಿ ಅವರು ಎಕ್ಸ್ಟ್ರಾ ಡೇಟಾ ಅಥವಾ ಎಕ್ಸ್ಟ್ರಾ ಕಂಟೆಂಟ್ ನ ಆಡ್ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಅಂದ್ರೆ IUCN ಗ್ರೀನ್ ಸ್ಟೇಟಸ್. ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮ್ಗೆ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಕಮ್ಸ್ ನೋಡಿ ಪ್ರಾಣಿ ಸಾಮ್ರಾಜ್ಯ. ಮೇಜರ್ ಆಗಿ ನಮ್ಗೆ IUCN ಸ್ಟೇಟಸ್ ಅಲ್ಲಿ ಎಂಡೇಂಜರ್ಡ್ ಯಾವ್ದ್ಯಾವ್ದಿದೆ, ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್, ಇದೆಲ್ಲವೂ ಹೆಂಗೆ ಅಂತಂದ್ರೆ ಮತ್ತೆ ನಮ್ಗೆ ಒಂದು ವಿತ್ ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ಇರೋದ್ರಿಂದ ಯಾವ್ದಾದ್ರೂ ಒಂದು ಈಗ ಕೋಟಿಯೂರು ಹಗಲು ಹಲ್ಲಿ, ಈ ಒಂದು ಹಲ್ಲಿದು ಚಿತ್ರಣ ನೋಡಿದ್ರೆ ನಮ್ಗೆ ಇದು ಕೇರಳದಲ್ಲಿದೆ ಓಕೆ. ಯಾಕಂದ್ರೆ ಮನುಷ್ಯನ ಬ್ರೈನ್ ನಮಗ್ ಗೊತ್ತೇ ಇದೆ, ಅದು ಒಂದು ಕಂಟೆಂಟ್ ನ ಕ್ಲಮ್ಸಿಯಾಗಿ ಓದೋಕ್ಕಿಂತ ಒಂದು ಕಂಟೆಂಟ್ ನ ಬಿಡಿ ಬಿಡಿಯಾಗಿ ಪಿಕ್ಟೋಗ್ರಫಿಕ್ ಆಗಿದ್ರೆ ನಮ್ಗೆ ಓದಕ್ಕೂ ಈಸಿ ಆಗುತ್ತೆ, ನೆನ್ಪಿಟ್ಕೊಳಕ್ಕೂ ಆಗುತ್ತೆ, ಮತ್ತೆ ಬೋರ್ ಬರೋದಿಲ್ಲ. ಆ ಒಂದು ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ನ ತಲೆಯಲ್ಲಿ ಇಟ್ಕೊಂಡು ಸರ್ ಈ ಬುಕ್ ನ ಡಿಸೈನ್ ಮಾಡಿಸಿದ್ದಾರೆ. ದೆನ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಇತ್ತೀಚೆಗೆ ನೀವು ನೋಡಿದಿರಾ ಎನ್ವೈರನ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ ಮತ್ತೆ ಎಕಲಾಜಿಕಲ್ ಅಡ್ಮಿನಿಸ್ಟ್ರೇಷನ್ ಇದೆರಡು ಒಂಥರ ಹೊಸದಾಗಿ ಕ್ವಶನ್ ಕೇಳ್ತಿರುವಂತಹ ಒಂದು ಟಾಪಿಕ್. ಸೊ ಹಂಗಾಗಿ ಈ ನಮ್ಮ ಬುಕ್ ಅಲ್ಲಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದ್ರೆ ಸುಸ್ಥಿರ ಕೃಷಿ ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಮೇಜರ್ ಆಗಿ ಲಾಸ್ಟ್ UPSC ಕ್ವಶನ್ ಅಲ್ಲಿ ಪಾಮ್ ಟ್ರೀ ಬಗ್ಗೆ ಒಂದು ಇತ್ತು. ಪಾಮ್ ಟ್ರೀದು ಉಗಮವಾದ ಸ್ಥಳ ಯಾವುದು. ಹಾಗೆ ಈ ಬುಕ್ ಅಲ್ಲಿ ಮೇಜರ್ ಸಾಗುವಳಿ ಬೆಳೆಗಳ ಉಗಮ ಕೇಂದ್ರಗಳು ಅಂದ್ರೆ ಸೆಂಟರ್ ಆಫ್ ಆರಿಜಿನ್ ಆಫ್ ದಿ ಕಲ್ಟಿವೇಟೆಡ್ ಕ್ರಾಪ್ ಪ್ಲಾಂಟ್ಸ್. ಯಾಕಂತಂದ್ರೆ ಈ ಪ್ಲಾಂಟ್ಸ್ 8 ರೀಜನ್ಸ್ ಅಲ್ಲಿ ಮೇಜರ್ ಆಗಿ ಉಗಮವಾಗುತ್ತದೆ. ಹಂಗಾಗಿ ಸರ್ ಏನ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲ್ ಕ್ವಶನ್ ಬರ್ಬೋದು ಅಂತ ಹೇಳಿ ಅವರು ತುಂಬಾ ಡೆಪ್ತ್ ಆಗಿ ಇದ್ರ ಮೇಲೆ R&D ಮಾಡ್ಬಿಟ್ಟು ಈ ಒಂದು ಟಾಪಿಕ್ ನ ಈ ಒಂದು ಬುಕ್ ಅಲ್ಲಿ ಇನ್ಕ್ಲೂಡ್ ಮಾಡಿಸಿದ್ದಾರೆ. ನೋಡಿ ಯಾವ ಯಾವ ರಾಜ್ಯಗಳಲ್ಲಿ 8 ರೀಜನ್ಸ್ ಅಲ್ಲಿ ಯಾವ ರೀಜನ್ಸ್ ಅಲ್ಲಿ ಇದೆ ಅನ್ನೋದು ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಇದೊಂದು ವರ್ಲ್ಡ್ ಮ್ಯಾಪ್ ನ ನೋಡ್ಕೊಂಡ್ರೆ ನಿಮ್ಗೆ ಏನೇನು ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಡೀಟೇಲಿಂಗ್ ಆಗಿ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೆನ್ ವೆರಿ ಇಂಪಾರ್ಟೆಂಟ್ ಇವಾಗ ನೋಡಿ ಯುನೆಸ್ಕೋದು ಗ್ಲೋಬಲ್ ಜಿಯೋ ಪಾರ್ಕ್ಸ್ ಎಲ್ಲೆಲ್ಲಿದೆ, ಅದ್ರದ್ದು ಫೀಚರ್ಸ್ ಏನು ಅನ್ನೋದು ಕೂಡ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ದೆನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಬುಕ್ ಇನ್ಫೋಗ್ರಾಫಿಕ್. ಇವಾಗ ನೋಡಿ ಇಂಡಿಯಾದಲ್ಲಿರುವಂತಹ ಎಲ್ಲ ರಾಷ್ಟ್ರೀಯ ಉದ್ಯಾನಗಳು, ಇವಾಗ 107 ರಾಷ್ಟ್ರೀಯ ಉದ್ಯಾನಗಳನ್ನ ಓದಿ ಅಂತಂದ್ರೆ ಹೆಂಗ್ ಅನ್ಸ್ಬಿಡುತ್ತೆ ನಮ್ಗೆ. ಒಂದೊಂದು ಪೇಜ್ 2 ಪೇಜ್ ನೋಟ್ಸ್ ಕೊಟ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಇದೇ ಒಂದೇ ಒಂದು ಮ್ಯಾಪ್ ಅಲ್ಲಿ ಗೋವಾದಲ್ಲಿರುವಂತಹದ್ದಾಗಿರ್ಬೋದು, ಮಧ್ಯಪ್ರದೇಶದಲ್ಲಿ, ಹರಿಯಾಣದಲ್ಲಿ, ಬಿಹಾರಲ್ಲಿ, ಜಾರ್ಖಂಡ್ ಅಲ್ಲಿ ಎಲ್ಲ ನಿಮ್ಗೊಂದು ಬ್ರೈನ್ಗೆ ಯೂಶಲಿ ವಿ ನೋ ದಟ್ ಪಿಕ್ಚರ್ ಅಲ್ಲಿ ಏನಾದ್ರೂ ನೋಡಿದ್ರೆ ನಾವು ನಮ್ ಬ್ರೈನ್ ಅಷ್ಟು ಈಸಿಯಾಗಿ ಮರೆಯೋದಿಲ್ಲ. ಅಂಡ್ ಇದನ್ನೇ ನಾವು 1-2 ಪೇಜ್ ನಿಮಗೆ ಕತೆ ಬರೆದು ಕೊಟ್ಟಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಬಟ್ ಇವಾಗ ಏನಾಗುತ್ತೆ, ಓಕೆ ತೆಲಂಗಾಣದಲ್ಲಿ ಇವೆಲ್ಲ ಇದೆ, ಒಡಿಶಾದಲ್ಲಿ ಸಿಂಪ್ಲಿಪಾಲ್ ಇದೆ, ಬಿತರ್ಕನಿಕಾ ಇದೆ, ಹಿಂಗೆ ನೀವು 1-2-3 ಸಲ ಇದು ಒಂದು ಮ್ಯಾಪ್ ನ ನೀವು ಓದ್ಕೊಂಡ್ರೆ ಯು ಕ್ಯಾನ್ ರಿಮೆಂಬರ್ ಮೋಸ್ಟ್ ಆಫ್ ದ ನ್ಯಾಷನಲ್ ಪಾರ್ಕ್. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನ್ಯಾಷನಲ್ ಪಾರ್ಕ್ ಮೇಲಂತೂ ಕ್ವಶನ್ಸ್ ಎವ್ರಿ ಎಕ್ಸಾಮ್ಸ್ ಅಲ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಯಾವ್ದಾದ್ರು ಒಂದು ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬ್ಯೂಟಿಫುಲ್ ಪಾರ್ಟ್ ಏನ್ ನಾವು ಪಿಕ್ಟೋರಿಯಲ್ ಅಲ್ಲಿ ಕೊಟ್ಟಿದೀವಿ ಅದೇ ನಿಮ್ಗೆ ಒಂದು ಟ್ಯಾಬ್ಯುಲರ್ ಅಲ್ಲಿ ಕೂಡ ಸಿಕ್ಕಿದೆ. ಸೊ ಈ ಟೇಬಲ್ ಕಂಟೆಂಟ್ ನ ಆ ಮ್ಯಾಪ್ ನ ನೋಡ್ಕೊಂಡು ಈ ಟೇಬಲ್ ಕಂಟೆಂಟ್ ನ ಒಂದ್ಸಲ ಓದಿದ್ರೆ ಯು ವೋಂಟ್ ಫರ್ಗೆಟ್ ಎನಿ ಆಫ್ ದ ನ್ಯಾಷನಲ್ ಪಾರ್ಕ್. that I can bet you. So this is all the idea from the sir, Bhairappa sir. He explained everything. ಹೀಗೆ ಇರಬೇಕು ಈ ಬುಕ್, ಸ್ಟೂಡೆಂಟ್ಸ್ ಗಳಿಗೆ ಬರ್ಡನ್ ಆಗಬಾರ್ದು, ಓದಿದ್ದು ಅವರಿಗೆ ನೆನಪಿರ್ಬೇಕು ಅಂತ ಹೇಳ್ತಾ ಇದ್ರು. ದೆನ್ ಈಗ ಒಂದು ಪ್ರಮುಖವಾಗಿ ಯಾವ್ಯಾವ ಅನಿಮಲ್ ಇದೆ ಆ ಅನಿಮಲ್ಗಳದು ಯಶೋಗಾಥೆಗಳು, ಇದೊಂದು ನಿಮ್ಗೆ ಎಕ್ಸ್ಟ್ರಾ ಎಡಿಷನ್ ಇನ್ ದಿಸ್ ಬುಕ್ ವೇರ್ ಯು ಕ್ಯಾನ್ ಎಲ್ಲ ಒಂದು ಪ್ರಾಣಿಗಳದು ಅವ್ರದ್ದು ಚಲನವಲನಗಳಾಗಿರ್ಬೋದು ಅಥವಾ ಅವ್ರದ್ದು ಮೈಂಡ್ ಸೆಟ್ ಆಗಿರ್ಬೋದು, ಹೇಗೆ ಒಂದು ಪ್ರಾಣಿ ಒಂದು ಎಕಾಲಜಿಕಲ್ ಸಿಸ್ಟಮ್ ಅಲ್ಲಿ ಒಂದು ರೀತಿಯ ಪ್ರಭಾವ ಬೀರುತ್ತದೆ ಅನ್ನೋದಂತಹ ಕೂಡ ಕಥೆಗಳು ನಿಮ್ಗೆ ಇಲ್ಲಿ ಕಾಣಸಿಗುತ್ತವೆ ನೋಡಿ.
ನೆಕ್ಸ್ಟ್ ದಿಸ್ 5th ಪಾರ್ಟ್, ವಿಪತ್ತು ನಿರ್ವಹಣೆ. ಇದು ಹೊಸದಾಗಿ ಆಡ್ ಮಾಡಿರುವಂತಹದ್ದು NDMA. ಕಂಪ್ಲೀಟ್ ಆಗಿ ಬರಗಾಲ, ಭೂಕಂಪ, ಸುನಾಮಿ, ಪ್ರವಾಹ, ಇದು ಕೂಡ ನೀವು ಇದರಲ್ಲಿ, ಇದು ಜಿಯೋಗ್ರಫಿ ಪಾರ್ಟೇ, ಬಟ್ ಇಟ್ ಈಸ್ ರಿಲೇಟೆಡ್ ಟು ಹೇಗೆ ಇದು ಎನ್ವೈರನ್ಮೆಂಟ್ ಗೆ ರಿಲೇಟೆಡ್ ಆಗಿದೆ ಅನ್ನೋದನ್ನ ಕೂಡ ಈ ಒಂದು ಬುಕ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸಿ, ದಿಸ್ ಈಸ್ ಅಬೌಟ್ ಅವರ್ 6th ಎಡಿಷನ್ ಆಫ್ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರದ ಬುಕ್. ಈ ಬುಕ್ ಅನ್ನು ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆಸ್ ಐ ಸೆಡ್ ಗ್ರೂಪ್ ಸಿ, PSI, KPSC ಅಂಡ್ UPSC ಗೂ ಕೂಡ ಇದಕ್ಕಿಂತ ಹೊರಗಡೆ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಸೊ ಆದಷ್ಟು ಬೇಗ ಈ ಬುಕ್ ನ ಖರೀದಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.